ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿಕನ್ ಸಾರು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀವಿ. ಆಗ ಕುಕ್ಕರ್ ಕಾಯ್ದ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾಯೋ ತನಕ ಕಾಯಬೇಕಾಗತ್ತೆ. ಆಮೇಲೆ ಖಾರಕ್ಕಾಗಿ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡು ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಅದರ ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಅದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗೋ ತನಕ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಫ್ರೈ ಆಗ್ತಾ ಇದೆ. ಅದ್ರ ಜೊತೆ ಫ್ರೈ ಆಗ್ತಾ ಇರತ್ತಲ್ಲ, ಆವಾಗ ಸ್ವಲ್ಪ ಹಚ್ಚಿಟ್ಕೊಂಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಅದನ್ನು ಫುಲ್ಲು ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಫ್ರೈ ಮಾಡ್ತಾ ಇದ್ದೀವಿ. ನೋಡಿ, ನೀಟಾಗಿ ಫ್ರೈ ಆಗಬೇಕು. ಕಂಪ್ಲೀಟಾಗಿ ಬ್ರೌನ್ ಆಗಬೇಕು. ಲೈಟ್ ಆದರೂ ಓಕೆನೇ, ನಾವು ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಫ್ರೈ ಮಾಡ್ತಾ ಇದ್ದೀವಿ. ನೀಟಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಬ್ರೌನ್ ಆಗ್ತಾ ಇದೆ. ನೋಡಿ, ಬ್ರೌನ್ ಆಗಿದೆ ಆಲ್ರೆಡಿ. ಇವಾಗ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀವಿ ಮತ್ತು ಬೆಳ್ಳುಳ್ಳಿ ಎರಡು ಹಾಕಿ ಅದ್ರ ಜೊತೆ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಫ್ರೈ ಮಾಡ್ತಾ ಇದ್ದೀವಿ. ಈ ಥರ ಎಲ್ಲ ಮಾಡಿ ನೋಡಿ ಫ್ರೆಂಡ್ಸ್. ಈ ಮಸಾಲ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಬ್ರೌನ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕೈ ಆಡ್ತಾನೆ ಇರಿ, ಆವಾಗ ಫ್ರೈ ನೀಟಾಗಿ ಆಗುತ್ತೆ. ಒಂದು ಕಡೆ ಬ್ರೌನ್ ಆಗುತ್ತೆ, ಅವಾಗ ಇನ್ನೊಂದು ಕಡೆ ಬ್ರೌನ್ ಆಗೋದಿಲ್ಲ. ಸೊ ಕಂಟಿನ್ಯೂಸಾಗಿ ಕೈ ಆಡ್ತಾ ಇದ್ದರೆ ಎಲ್ಲ ಕಡೆ ಸುತ್ತಲೂ ಬ್ರೌನ್ ಆಗುತ್ತೆ. ಸೊ ನೋಡಿ, ನೀಟಾಗಿ ಬ್ರೌನ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಆಗಿದೆ, ಫ್ರೈ ಆಗಿದೆ. ಇವಾಗ ಫ್ಲೇಮ್ ಆಫ್ ಮಾಡೋಣ. ಈಗ ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀವಿ. ನೋಡಿ, ಸ್ವಲ್ಪ ಹಾಕ್ಕೊಳ್ಬೇಕು. ನಮ್ಗೆ ಎಷ್ಟು ಬೇಕೋ ಆ ಅಳತೆಗೆ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಸ್ವಲ್ಪ ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀವಿ. ಚಕ್ಕೆ ಲವಂಗ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅಂತ ಹಾಕ್ಕೊಂಡಿದ್ದೀವಿ. ಈಗ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀವಿ. ಅದು ಮತ್ತು ಹುರ್ಗಡ್ಲೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಸಾಕು ಫ್ರೆಂಡ್ಸ್. ಈಗ ಒಂದು ಟೊಮ್ಯಾಟೊ ತೊಗೊಂಡು ಅದನ್ನು ಸಣ್ಣ ಬಾಕ್ಸ್ ಥರ 4-6 ಪೀಸ್ ಮಾಡ್ಕೊಳ್ಳಿ. ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ, ಅದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ಳಿ. ಅದಾದಮೇಲೆ ಈಗ ನಾವು ಆವಾಗಲೇ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲನೂ ಈಗ ಅದು ಸ್ವಲ್ಪ ತಣ್ಣಗಾಗಿದೆ. ಅದಾದಮೇಲೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀವಿ. ಈಗ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಪೇಸ್ಟ್ ಮಾಡ್ಕೊಂಡಿದ್ದಾಗ ಈ ಥರ ಬರುತ್ತೆ. ನೋಡಿ, ಪೇಸ್ಟ್ ಆಗಿದೆ. ಈಗ ಇದಕ್ಕೆ ನಾವು ಒಂದು 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳೋಣ. ನೋಡಿ, ಈಗ ಹಾಕ್ಕೊಳ್ತೀನಿ. 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ. ಸೊ ನಮಗೆ ಎಷ್ಟು ಬೇಕೋ ಆ ಅಳತೆಗೆ ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಆ ಅಳತೆಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಹಾಕ್ಕೊಳ್ತಾ ಇದ್ದೀವಿ. ಧನಿಯಾ ಪುಡಿ ಹಾಕ್ಕೊಂಡಿದ ನಂತರ ನಾವು ನೋಡಿ ಫ್ರೆಂಡ್ಸ್, ಇದು ಹಾಕಿದ ನಂತರ ಈಗ ಕೊತ್ತಂಬರಿನ ತೊಗೊಂಡಿದ್ದೀವಿ. ಕೊತ್ತಂಬರಿನೂ ಅದರೊಳಗೆ ತೊಳೆದು ಹಾಕ್ಕೊಂಡಿದ್ದೀವಿ. ಈಗ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ಪೇಸ್ಟ್ ರೆಡಿ ಆಗಿದೆ. ಇದೇ ಸಾಂಬಾರಿಗೆ ಮಸಾಲ ರೆಡಿ ಆಗಿದೆ. ಈಗ ಮತ್ತೆ ಒಂದು ಕುಕ್ಕರ್ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಆ ಕುಕ್ಕರಿಗೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾಯ್ದ ನಂತರ ನಾವು ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ಕೊಳ್ಳೋಣ. ಸಣ್ಣಗೆ ಹಚ್ಕೊಂಡಿರಬೇಕು ಫ್ರೆಂಡ್ಸ್. ಸಣ್ಣಗೆ ಹಚ್ಕೊಂಡು ಇದೊಳಗೆ ಹಾಕ್ಕೊಂಡಿದ್ದೀವಿ. ನೋಡಿ, ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಚಿಕನ್ನ ತೊಳೆದಿಟ್ಕೊಂಡಿದ್ದೀವಿ. ನೋಡಿ, ನೀಟಾಗಿ ತೊಳೆದಿಟ್ಕೊಂಡಿದ್ದೀವಿ. ಈ ಚಿಕನ್ನ ಅದರೊಳಗೆ ಹಾಕಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಚಿಕನ್ನ ಅದರೊಳಗೆ ಹಾಕ್ತಾಯಿದ್ದೀವಿ. ನಾವು ತೊಳೆದಿಟ್ಕೊಂಡಿರೋ ಚಿಕನ್ ಇದು, ಅದಕ್ಕೆ ಇದರೊಳಗೆ ಹಾಕ್ತಾಯಿದ್ದೀವಿ. ಸೊ ನೋಡಿ, ಚಿಕನ್ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಚಿಕನ್ ತೊಳೆದಿರೋದನ್ನೆಲ್ಲ ಫುಲ್ ಹಾಕ್ಕೊಂಡಿದ್ದೀವಿ. ಈಗ ಈ ಚಿಕನ್ನ ಏನು ಹಾಕ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಉಪ್ಪು. ಸೊ ನಮಗೆ ಎಷ್ಟು ಬೇಕೋ ನಾವು ಅಷ್ಟು ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆ ಸ್ವಲ್ಪ ಅರಿಶಿನ ಪೌಡರು ಹಾಕ್ಕೊಂಡಿದ್ದೀವಿ. ಸೊ ನೋಡಿ, ಅರಿಶಿನ ಪೌಡರ್ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನೀಟಾಗಿ ಫುಲ್ ಮಿಕ್ಸ್ ಮಾಡಿದ್ಮೇಲೆ ನೋಡಿ, ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಫುಲ್ಲು ಎಲ್ಲ ಚಿಕನ್ಗೆಲ್ಲ ಅರಿಶಿನ ಉಪ್ಪು ಇಟ್ಕೊಳ್ಬೇಕಲ್ಲ, ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಆವಾಗಲೇ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲ ಫ್ರೆಂಡ್ಸ್, ಅದನ್ನು ಇದರೊಳಗೆ ಹಾಕಬೇಕಾಗತ್ತೆ. ಸೊ ಮಾಡಿದಷ್ಟು ಮಸಾಲಾನ ಇದರೊಳಗೆ ಹಾಕಿದ್ದೀವಿ. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಮಗೆ ಎಷ್ಟು ಗಟ್ಟಿಯಾಗಿ ಬೇಕೋ ಅಷ್ಟು ಗಟ್ಟಿಗೆ ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ. ತೆಳ್ಳಗೆ ಬೇಕಾ ಗಟ್ಟಿಯಾಗಿ ಇರಬೇಕಾ ಅದನ್ನು ನೋಡಿಕೊಂಡು ನೀಟಾಗಿ ನೀರು ಮಿಕ್ಸ್ ಮಾಡ್ಕೊಳ್ಬೇಕು. ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಆ ಥರ ನೀರು ಮಿಕ್ಸ್ ಮಾಡ್ಕೊಳ್ಬೋದು. ತುಂಬ ತೆಳ್ಳಗಿರ್ತೀರ ನೀರು ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿ ಇರಬೇಕಂದ್ರೆ ನೀರು ಕಡಿಮೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದಾದಮೇಲೆ ಒಂದು ವಿಸಲ್ ಕೂಗಿಸ್ಬಿಡಿ ಸಾಕು ಫ್ರೆಂಡ್ಸ್. ನೋಡಿ, ಕೂಗಿಸಿದ ನಂತರ ಈಗ ನಾನು ತೋರಿಸ್ತಾ ಇದ್ದೀನಿ, ಸಾಂಬಾರು ರೆಡಿ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ ಆಗಿದೆ. ನೋಡಿ, ನೀಟಾಗಿ ಎಲ್ಲ ಹದವಾಗಿದೆ. ನಮ್ಗೆ ಇಷ್ಟೆಲ್ಲಾಗಿದ್ರೆ ನಮಗೆ ಸಾಕು. ನಿಮ್ಗೆ ಗಟ್ಟಿ ಬೇಕಂದರೆ ನೀರು ಕಡಿಮೆ ಮಾಡ್ಕೊಳ್ಳಿ. ಸೊ ನೋಡಿ, ಸಾಂಬಾರು ನೀಟಾಗಿ ಬಂದಿದೆ.
ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆ, ಖಾರನೂ ಕರೆಕ್ಟಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಸಾರು. ನೋಡಿ ಎಲ್ಲ ಬೆಂದಿದೆ, ಹದವಾಗಿ ಬೆಂದಿದೆ. ಸೊ ಇದೇ ಥರ ಮಾಡಿ ತಿನ್ನಿ, ಮುದ್ದೆ ಜೊತೆ ತಿನ್ನಿ, ಚೆನ್ನಾಗಿರುತ್ತೆ. ಇದೇ ಥರ ನಮ್ಮ ವಿಡಿಯೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ಅಲ್ಲೇ ಸೈಡಲ್ಲಿರೋ ಬೆಲ್ ಐಕನನ್ನು ಟಂಚನ್